ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ವಿಲೇಜ್ ಅಕೌಂಟೆಂಟ್ KPSC ಗ್ರೂಪ್ ಸಿ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಒಂದಿಷ್ಟು ಕಂಪ್ಯೂಟರ್ನ ಪ್ರಶ್ನೆಗಳನ್ನು ನೋಡೋಣ. ಅದರಲ್ಲಿ ಮೊದಲನೇ ಪ್ರಶ್ನೆ, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ CPU? ಅಂದರೆ CPUನ ಫುಲ್ ಫಾರ್ಮ್ ಏನು, ವಿಸ್ತೃತ ರೂಪ ಏನು ಅನ್ನುವಂಥದ್ದು. CPUದು ಕಂಪ್ಯೂಟರ್ ಪ್ರೊಸೆಸಿಂಗ್ ಯೂನಿಟ್, ಕಂಪ್ಯೂಟರ್ ಪ್ರಿನ್ಸಿಪಲ್ ಯೂನಿಟ್, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಕಂಟ್ರೋಲ್ ಪ್ರೊಸೆಸಿಂಗ್ ಯೂನಿಟ್. ಇಲ್ಲಿ ಸರಿಯಾದ ಉತ್ತರ ಅಂದರೆ ಕಂಟ್ರೋಲ್ ಪ್ರೊಸೆಸಿಂಗ್ ಯೂನಿಟ್ ಆಗಿರುವಂಥದ್ದು. CPU ಫುಲ್ ಫಾರ್ಮ್ ಏನಂದರೆ ಕಂಟ್ರೋಲ್ ಪ್ರೊಸೆಸಿಂಗ್ ಯೂನಿಟ್. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಕಂಪ್ಯೂಟರ್ ಲ್ಯಾಂಗ್ವೇಜ್ ಈಸ್ ರಿಟರ್ನ್ ಇನ್ ಬೈನರಿ ಕೋಡ್ಸ್ ಓನ್ಲಿ? ಬೈನರಿ ಕೋಡ್ಸ್ನಿಂದ ಮಾತ್ರ ಬರೆಯಲಾದಂತಹ ಕಂಪ್ಯೂಟರ್ನ ಭಾಷೆ ಯಾವುದು ಅನ್ನುವಂಥದ್ದು ಈ ಪ್ರಶ್ನೆ ಇರುವಂಥದ್ದು. ಪಾಸ್ಕಲ್, ಮಷಿನ್ ಲ್ಯಾಂಗ್ವೇಜ್, C++. ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಮಷಿನ್ ಲ್ಯಾಂಗ್ವೇಜನ್ನು ಬೈನರಿ ಕೋಡ್ಸ್ ಮುಖಾಂತರ ಬರೆಯಲಾಗಿದೆ. ಮುಂದಿನ ಪ್ರಶ್ನೆ, ವಾಟ್ ಆಫ್ ದ ಫಾಲೋಯಿಂಗ್ ಈಸ್ ದ ಬ್ರೈನ್ ಆಫ್ ದ ಕಂಪ್ಯೂಟರ್? ಅಂದರೆ ಕಂಪ್ಯೂಟರ್ನ ಬ್ರೈನ್ ಅಂಥೇಳಿ, ಕಂಪ್ಯೂಟರ್ನ ಮೆದುಳು ಅಂಥೇಳಿ ಯಾವುದಕ್ಕೆ ಕರಿತೀವಿ ಅನ್ನುವಂಥ ಪ್ರಶ್ನೆ ಇದು. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಮೆಮೊರಿ, ಅರ್ಥಮೆಟಿಕ್ ಲಾಜಿಕ್ ಯೂನಿಟ್, ಕಂಟ್ರೋಲ್ ಯೂನಿಟ್. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ಗೆ ಏನಂತ ಕರಿತೀವಿ, ಕಂಪ್ಯೂಟರ್ನ ಮೆದುಳು ಅಂತೇಳಿ ಕರಿತೀವಿ, ಬ್ರೈನ್ ಆಫ್ ಕಂಪ್ಯೂಟರ್ ಅಂತೇಳಿ ಕರಿತೀವಿ. ವಾಟ್ ಆಫ್ ದ ಫಾಲೋಯಿಂಗ್ ಇಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಡೇಟಾ ಇನ್ ಎ ಕಂಪ್ಯೂಟರ್? ಅಂದರೆ ಡೇಟಾದ ಸ್ಮಾಲೆಸ್ಟ್ ಯೂನಿಟ್ ಯಾವುದು ಅನ್ನುವಂಥ ಒಂದು ಪ್ರಶ್ನೆ. ಬಿಟ್ಟು, KB, ನಿಬ್ಬಲ್ಲು, ಬೈಟ್. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಅದು ಬಿಟ್, ಸ್ಮಾಲೆಸ್ಟ್ ಯೂನಿಟ್ ಆಫ್ ಡಾಟಾ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಡಿವೈಸ್ ಪ್ರೊವೈಡ್ಸ್ ದ ಕಮ್ಯುನಿಕೇಷನ್ ಬಿಟ್ವೀನ್ ಎ ಕಂಪ್ಯೂಟರ್ ಆ್ಯಂಡ್ ದ ಔಟರ್ ವರ್ಲ್ಡ್? ಅಂದರೆ ಕಂಪ್ಯೂಟರ್ ಮತ್ತು ಯೂಸ್ ಮಾಡುವಂತಹ ವ್ಯಕ್ತಿಯ ನಡುವೆ ಇರುವಂತಹ ಡಿವೈಸ್ಗಳಿಗೆ ಏನಂತ ಹೇಳಿ ಕರಿತೀವಿ ನಾವು? ಕಾಂಪ್ಯಾಕ್ಟ್, IO, ಡ್ರೈವರ್, ಸ್ಟೋರೇಜ್. ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ IO ಅಂದರೆ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್ ಅಂತೇಳಿ ಕರಿತೀವಿ. ಇನ್ಪುಟ್ ಡಿವೈಸಸ್ ಅಂದರೆ ಯಾವುದಾಗಿರುತ್ತೆ ಅಂದರೆ ಈಗ ಕೀಬೋರ್ಡು, ಮೌಸು, ಸ್ಕ್ಯಾನರು ಇವೆಲ್ಲವೂ ಕೂಡ ಇನ್ಪುಟ್ ಡಿವೈಸ್ಗಳು. ಔಟ್ಪುಟ್ ಡಿವೈಸ್ಗಳು ಯಾವಾಗಿರುತ್ತೆ? ಮಾನಿಟರು, ಪ್ರಿಂಟರು, ಸ್ಪೀಕರು ಇವೆಲ್ಲವೂ ಕೂಡ ಔಟ್ಪುಟ್ ಡಿವೈಸ್ಗಳು. ಇವು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಮುಂದಿನ ಪ್ರಶ್ನೆ, ವಾಟ್ ದ GUI ಸ್ಟ್ಯಾಂಡ್ಸ್ ಫಾರ್? GUI ಅಂದರೆ ಏನು, ಇದರ ಫುಲ್ ಫಾರ್ಮ್ ಏನು ಅನ್ನುವಂಥದ್ದು. ಗ್ರಾಫಿಕಲ್ ಯೂಸರ್ ಇನ್ಸ್ಟ್ರಕ್ಷನ್, ಗ್ರೌಂಡ್ ಯೂಸರ್ ಇಂಟರ್ಫೇಸ್, ಜನರಲ್ ಯೂಸರ್ ಇನ್ಸ್ಟ್ರಕ್ಷನ್, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತೇಳಿ ಕರಿತೀವಿ. ಏನು? ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಇನ್ನೊಂದು ಬರುತ್ತೆ CUI ಅಂತೇಳಿ, ಇದು ಕ್ಯಾರೆಕ್ಟರ್ ಯೂಸರ್ ಇಂಟರ್ಫೇಸ್ ಅಂತೇಳಿ ನೆನಪಲ್ಲಿ ಇಟ್ಕೊಳ್ಳಿ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಪಾಯಿಂಟ್ ಆ್ಯಂಡ್ ಡ್ರಾ ಡಿವೈಸ್? ಅಂದರೆ ಈ ಕೆಳಗಿನ ಒಂದು ಏನೇನು ಆಪ್ಷನ್ಸ್ಗಳು ಕೊಟ್ಟಿರ್ತಾರಲ್ಲ, ಈ ಕೊಟ್ಟಿದ್ರಲ್ಲಿ ಕೀಬೋರ್ಡ್ ಆಗಿರ್ಬೋದು, ಟ್ರ್ಯಾಕ್ ಬಾಲು, ಟಚ್ ಸ್ಕ್ರೀನು, ಮೌಸು, ಇವುಗಳಲ್ಲಿ ಯಾವುದರ ಮುಖಾಂತರ ನಾವು ಪಾಯಿಂಟ್ ಮಾಡೋದು ಆಗೋದಿಲ್ಲ ಮತ್ತು ಡ್ರಾ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದ್ರೆ ಅದು ಕೀಬೋರ್ಡ್ ಸರಿಯಾದಂಥ ಉತ್ತರ. ಮೌಸ್ ಮುಖಾಂತರ ಡ್ರಾ ಮಾಡ್ಬೋದು, ಪಾಯಿಂಟ್ ಮಾಡ್ಬೋದು, ಟಚ್ ಸ್ಕ್ರೀನ್ ಮುಖಾಂತರ ಮಾಡ್ಬೋದು, ಟ್ರ್ಯಾಕ್ ಬಾಲ್ ಮುಖಾಂತರ ಮಾಡ್ಬೋದು. ಮುಂದಿನ ಪ್ರಶ್ನೆ, ಎ ಡಿವೈಸ್ ಯೂಸ್ಡ್ ಫಾರ್ ವಿಡಿಯೋ ಗೇಮ್ಸ್, ಫ್ಲೈಟ್ ಸಿಮ್ಯುಲೇಟರ್ಸ್, ಟ್ರೈನಿಂಗ್ ಸಿಮ್ಯುಲೇಟರ್ಸ್ ಆ್ಯಂಡ್ ಫಾರ್ ಕಂಟ್ರೋಲಿಂಗ್ ಇಂಡಸ್ಟ್ರಿಯಲ್ ರೋಬೋಟ್ಸ್. ಅಂದರೆ ವಿಡಿಯೋ ಗೇಮ್ಸ್ನಲ್ಲಿ ಯೂಸ್ ಮಾಡೋದಕ್ಕೆ ಏನಂತ ಕರೀತಾರೆ, ಒಂದು ಡಿವೈಸ್ ಯೂಸ್ ಮಾಡ್ತಾರೆ, ಅದು ಏನು ಅಂತ ಕೇಳಿದ್ದಾರೆ. ಮೌಸು, ಲೈಟ್ ಪೆನ್, ಜಾಯ್ಸ್ಟಿಕ್, ಕೀಬೋರ್ಡ್. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದ್ರೆ ಅದು ಜಾಯ್ಸ್ಟಿಕ್ ಉಪಯೋಗ ಮಾಡುವಂಥದ್ದು. ದ ಓನ್ಲಿ ಲ್ಯಾಂಗ್ವೇಜ್ ವಿಚ್ ದ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ ಇಸ್? ಅಂದರೆ ಕಂಪ್ಯೂಟರ್ ತಿಳಿದುಕೊಳ್ಳುವಂಥ ಒಂದು ಭಾಷೆ ಯಾವುದು ಅನ್ನುವಂಥದ್ದು ಪ್ರಶ್ನೆ ಆಗಿದೆ. ಅಸೆಂಬ್ಲಿ ಲ್ಯಾಂಗ್ವೇಜ್, ಬೈನರಿ ಲ್ಯಾಂಗ್ವೇಜ್, ಬೇಸಿಕ್, C ಲ್ಯಾಂಗ್ವೇಜ್. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಬೈನರಿ ಲ್ಯಾಂಗ್ವೇಜ್. 1 ನಿಬ್ಬಲ್ ಈಸ್ ಈಕ್ವಲೆಂಟ್ ಟು ಹೌ ಮೆನಿ ಬಿಟ್ಸ್? ಅಂದರೆ 1 ನಿಬ್ಬಲ್ನಲ್ಲಿ ಎಷ್ಟು ಬಿಟ್ಸ್ ಇದೆ ಅನ್ನುವಂಥದ್ದು. 2, 4, 8, 1. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ 4 ಬಿಟ್ಸ್. 1 ನಿಬ್ಬಲ್ನಲ್ಲಿ 4 ಬಿಟ್ಸ್ ಇರುವಂಥದ್ದು ಸ್ನೇಹಿತರೆ. ಮುಂದಿನ ಪ್ರಶ್ನೆ,
ಎ ಸಾಫ್ಟ್ವೇರ್ ಅಂದರೆ ಒಂದು ತಂತ್ರಾಂಶ, ಫ್ರೀಲಿ ಅಂದರೆ ನೀವು ಸ್ವತಂತ್ರವಾಗಿ ಆಕ್ಸೆಸ್ ಅಂದರೆ ನೀವು ಅದನ್ನು ಉಪಯೋಗ ಮಾಡ್ಬೋದು ಆ್ಯಂಡ್ ಮಾಡಿಫೈಡ್ ಮಾಡ್ಬೋದು. ನಿಮಗೆ ಅದನ್ನು ಪ್ರೋಗ್ರಾಮನ್ನು ನೀವು ಕೂಡ ಮಾಡಿಫೈ ಮಾಡ್ಬೋದು. ಅಂಥದಕ್ಕೆ ಏನಂತ ಕರೀತಾರೆ, ಅಂಥ ಪ್ರೋಗ್ರಾಮ್ಸ್ಗಳಿಗೆ ಏನಂತ ಕರೀತಾರೆ? ಸಿಂಕ್ರೋನಸ್ ಸಾಫ್ಟ್ವೇರ್, ಪ್ಯಾಕೇಜ್ ಸಾಫ್ಟ್ವೇರ್, OSS, ಮಿಡಲ್ವೇರ್. ಇಲ್ಲಿ ಸರಿಯಾದಂಥ ಉತ್ತರ OSS, ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂತ ಕರೀತಾರೆ. ಏನು? ಓಪನ್ ಸೋರ್ಸ್ ಸಾಫ್ಟ್ವೇರ್. ಮುಂದಿನ ಪ್ರಶ್ನೆ, PNG ಈಸ್ ಎ. PNG ಈಸ್ ಒಂದು ಫಾರ್ಮೆಟ್ ಇದೆ. ಯಾವ ಒಂದು ಫೈಲ್ನ ಫಾರ್ಮೆಟ್ ಆಗಿರುತ್ತೆ? ಒಂದು ಇಮೇಜಿನ ಫಾರ್ಮೆಟ್ ಆಗಿರುತ್ತಾ, ಒಂದು ಫೈಲ್ನ ಫಾರ್ಮೆಟ್ ಆಗಿರುತ್ತಾ, ಅಥವಾ ಇಂಟರ್ನೆಟ್ ಫಾರ್ಮೆಟ್ ಆಗುತ್ತಾ, HTMLನ ಫಾರ್ಮೆಟ್ ಆಗುತ್ತಾ? ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ PNG ಅನ್ನುವಂಥದ್ದು ಒಂದು ಇಮೇಜ್ನ ಫಾರ್ಮೆಟ್ ಆಗಿರುವಂಥದ್ದು. ಯಾವುದು? PNG. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದಂಥ ಕಂಪ್ಯೂಟರ್ನ ಪ್ರಶ್ನೆಗಳನ್ನು ನಾವು ನೋಡಿದ್ದೇವೆ ಈ ಒಂದು ವಿಡಿಯೋದಲ್ಲಿ. ಮತ್ತೆ ಮುಂದಿನ ಒಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿರದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.